ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕಷ್ಟದಲ್ಲಿರುವ ಯುವತಿಯರಿಗೆ ಗುರುಜಿ ಎಂದು ಸುಳ್ಳು ಹೇಳಿಕೊಂಡು ಒಬ್ಬಳನ್ನು ಪಟ್ಟಣದಿಂದ ದೂರಕ್ಕೆ ಕರೆದೊಯ್ದು ಅವಳ ಒಡವೆಗಳನ್ನು ತೆಗೆದು ಆಕೆಯನ್ನು ಚೆನ್ನಾಗಿ ಮುಟ್ಟಿ ಆಟವಾಡಿ ಕೊನೆಗೆ ಮೋಸ ಮಾಡಿದ ಒಬ್ಬಳ ಕತೆ ಇದು. ಈಕೆ ಶ್ವೇತಾ, ಬೆಂಗಳೂರಿನಲ್ಲಿ ಯೋಗ ತರಗತಿ ನಡೆಸುವವಳು. ದಿನವೂ ವಿಕ್ರಮ್ ಎಂಬಾತನ ಫ್ಲಾಟ್ಗೆ ಯೋಗ ಶಿಕ್ಷಣಕ್ಕೆ ಹೋಗುತ್ತಿದ್ದಳು. ಒಂದು ದಿನ ವಿಕ್ರಮ್ ನಿನ್ನ ಗಂಡ ರೋಹಿತ್ ಕೆಲಸಕ್ಕೆಂದು ಅಮೆರಿಕಕ್ಕೆ ಹೋಗಿ 4 ವರ್ಷಗಳಾದವು, ಇನ್ನು ಬರುತ್ತಿಲ್ಲವೇ ಎಂದು ಕೇಳಿದ. ಶ್ವೇತಾ, ಅವನು ಈಗ ಫೋನ್ ಮಾಡುವುದೇ ಇಲ್ಲ, ಬಿಟ್ಟು ಬಿಡಿಯ ಎಂದಳು. ವಿಕ್ರಮ್, ಅದು ಸರಿ, ಈಗ ಅವನ ಜಾಗದಲ್ಲಿ ನಾನೇ ನೋಡಿಕೊಳ್ಳುತ್ತೇನೆ ಎಂದು ನಗುತ್ತಾ ಹೇಳಿ ಆಕೆಗೆ 1,000 ರೂಪಾಯಿ ಕೊಟ್ಟ. ಮನೆಗೆ ಬಂದಾಗ ಶ್ವೇತಾಳ ಸೊಸೆಯಾದ ಸುಮಾ, ಏನು ಇಷ್ಟೊತ್ತು ತಡವಾಗಿ ಬರುತ್ತೀಯಾ? ಪ್ರತಿದಿನ ಇದೇ ಗೋಳುವೆ ಎಂದು ಗುಂಡಾದಳು. ಮರುದಿನ ಶ್ವೇತಾ ಮುಂದಿನ ಫ್ಲಾಟ್ನಲ್ಲಿದ್ದ ರೇಖಾಗೆ ಯೋಗ ತೋರಿಸಲು ಹೋದಳು. ರೇಖಾ ಬಹಳ ಖಿನ್ನಳಾಗಿದ್ದಳು. ಶ್ವೇತಾ ಕಾರಣ ಕೇಳಲು, ರೇಖಾ, ನನ್ನ ಗಂಡ ಈಗ ನನ್ನ ಕಡೆಗೆ ತಿರುಗಿಯೇ ನೋಡುತ್ತಿಲ್ಲ, ಯಾರಾದರೂ ತಾಂತ್ರಿಕರಿದ್ದರೆ ಹೇಳು. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ ಎಂದಳು. ಶ್ವೇತಾ, ನನಗೆ ಗೊತ್ತಿಲ್ಲ ಎಂದು ಹೇಳಿ ವಿಕ್ರಮ್ ಬಳಿ ಈ ವಿಷಯ ಹಂಚಿಕೊಂಡಳು. ವಿಕ್ರಮ್, ನೀನು ರೇಖಾಗೆ ಯಾರಾದರೂ ಸ್ವಾಮೀಜಿ ಇದ್ದಾರೆಂದು ಸಲಹೆ ಕೊಡಬೇಕಿತ್ತು. ನಾನೇ ಗುರುಜಿಯಾಗಿ ರೂಪ ತಾಳುತ್ತೇನೆ. ರೇಖಾಳನ್ನು ರಾತ್ರಿ ಪಟ್ಟಣದ ಹೊರಗೆ ವಧುವಿನಂತೆ ಒಡವೆ ಹಾಕಿಕೊಂಡು ಬರಲು ಹೇಳು ಎಂದ. ಹಣದ ಆಸೆಗೆ ಶ್ವೇತಾ ರೇಖಾಳನ್ನು ರಾತ್ರಿ ಪಟ್ಟಣದ ಹೊರಗೆ ಕರೆದೊಯ್ದಳು. ಅಲ್ಲಿ ವಿಕ್ರಮ್ ಸನ್ಯಾಸಿಯಂತೆ ನಟಿಸಿ ರೇಖಾಗೆ 1 ಕಾಗದ ಕೊಟ್ಟು, ಇನ್ನು ಮುಂದೆ ನಿನ್ನ ಗಂಡ ನಿನ್ನ ಮಾತು ಕೇಳುತ್ತಾನೆ ಎಂದ. ರೇಖಾ ಸಂತೋಷದಿಂದ 15,000 ರೂಪಾಯಿ ಕೊಟ್ಟಳು. ಆದರೆ ಮರುದಿನ ರೇಖಾ ಕಾಣೆಯಾದಳು. ಪೊಲೀಸರು ಪಟ್ಟಣದಾದ್ಯಂತ ಶೋಧಿಸಿ ಕೊನೆಗೆ ಶ್ವೇತಾಳ ಬಳಿ ಬಂದರು. ಸುಮಾಯೆ ಕಳೆದ ರಾತ್ರಿ ಶ್ವೇತಾ ರೇಖಾಗೆ ಯೋಗ ತೋರಿಸಲು ಅವರ ಫ್ಲಾಟ್ಗೆ ಹೋಗಿದ್ದಳು ಎಂದಳು. ಶ್ವೇತಾ ತಕ್ಷಣ ನನಗೇನು ಗೊತ್ತಿಲ್ಲ ಎಂದಳು. ನಂತರ ಶ್ವೇತಾ ವಿಕ್ರಮ್ ಬಳಿ ಹೋಗಿ, ನೀನೇ ರೇಖಾಗೆ ಮೋಸ ಮಾಡಿರಬೇಕು ಎಂದಳು. ವಿಕ್ರಮ್, ನಾನು ಏನೂ ಮಾಡಲಿಲ್ಲ ಎಂದ. ಶ್ವೇತಾ ಪೊಲೀಸರಿಗೆ, ಆ ರೇಖಾ ನಮ್ಮೊಂದಿಗೆ ಇದ್ದಳು ಎಂದು ಗೊತ್ತಿದೆ, ನಾವು ಸಂಕಷ್ಟಕ್ಕೆ ಸಿಲುಕುತ್ತೇವೆಯ ಎಂದು ಹೇಳಿ ಮನೆಗೆ ಮರಳಿದಳು. ಸುಮಾ, ನಾಳೆ ಒಂದು ಕುಟುಂಬ ಸಭೆಗೆಂದು ಬೇರೆ ನಗರಕ್ಕೆ ಹೋಗಬೇಕು, ಸಿದ್ಧಳಾಗಿರು ಎಂದಳು. ಮರುದಿನ ಬೆಳಗ್ಗೆ ಪಟ್ಟಣದ ಪ್ರಣತಿಗೆ ಕೈ ನೋವಿನಿಂದ ಯೋಗ ತೋರಿಸಲು ಶ್ವೇತಾಳ ಬಳಿ ಬಂದಳು. ಎಷ್ಟು ಚಿಕಿತ್ಸೆ ಮಾಡಿಸಿದರೂ ನೋವು ಇಳಿಯುತ್ತಿಲ್ಲ ಎಂದಳು ಪ್ರಣತಿ. ಶ್ವೇತಾ ಯೋಗ ಮಾಡುತ್ತಿರುವಾಗ ವಿಕ್ರಮ್ ಫೋನ್ ಮಾಡಿದ. ಶ್ವೇತಾ ಕಾಲ್ ಕಟ್ ಮಾಡಿ ಯೋಗ ಮುಗಿಸಿ ವಿಕ್ರಮ್ ಬಳಿ ಹೋದಳು. ನೀನು ಯಾಕೆ ನನ್ನ ಕಾಲ್ ಕಟ್ ಮಾಡಿದೆ ಎಂದು ಕೇಳಿದ. ಶ್ವೇತಾ ಪ್ರಣತಿಯ ಬಳಿ ಇದ್ದೆ ಎಂದು ಪ್ರಣತಿಯ ವಿಷಯ ಹೇಳಿದಳು. ಸಂತೋಷಗೊಂಡ ವಿಕ್ರಮ್, ನಮಗೆ ಇನ್ನೊಂದು ಗುರಿ ಸಿಕ್ಕಿದೆ, ರೇಖಾಳಂತೆ, ಇವಳನ್ನು ಮೋಸ ಮಾಡೋಣ ಎಂದ. ಶ್ವೇತಾ, ರೇಖಾ ಕಾಣೆಯಾಗಿದ್ದಾಳೆ, ಪೊಲೀಸರು ಶೋಧಿಸುತ್ತಿದ್ದಾರೆ. ಈ ತಪ್ಪಿನ ಹಣ ಬೇಡ, ನಾನು 3 ದಿನ ಬೇರೆ ನಗರಕ್ಕೆ ಹೋಗುತ್ತೇನೆ, ಫೋನ್ ಮಾಡಬೇಡ ಎಂದು ಹೇಳಿ ಹೊರಟಳು.
ಆ ರಾತ್ರಿ ಪ್ರಣತಿ ಒಡವೆ ಹಾಕಿಕೊಂಡು ಪಟ್ಟಣದ ಹೊರಗೆ ಹೋದಾಗ ಆಕೆಗೆ ಮೋಸ ಮಾಡಿ ಆಕೆಯ ಒಡವೆಗಳನ್ನು ಕಿತ್ತುಕೊಂಡರು. 2 ದಿನಗಳ ನಂತರ ಶ್ವೇತಾ ಮತ್ತು ಸುಮಾ ಮರಳಿದಾಗ ನೆರೆಯವಳು ಪ್ರಣತಿಗೆ ಮೋಸವಾಗಿದೆ, ಮೋಸಗಾರ ಆಕೆಯ ಒಡವೆಗಳನ್ನು ಕಸಿದುಕೊಂಡಿದ್ದಾನೆ, ಎಚ್ಚರಿಕೆಯಿಂದಿರಿ ಎಂದು ಸುಮಾಗೆ ತಿಳಿಸಿದಳು. ಸುಮಾ, ಇನ್ನು ಮುಂದೆ ನೀನು ಯೋಗ ತೋರಿಸಲು ಎಲ್ಲಿಯೂ ಹೋಗಬೇಡ ಎಂದು ಶ್ವೇತಾಗೆ ಎಚ್ಚರಿಕೆ ನೀಡಿದಳು. ಶ್ವೇತಾ ವಿಕ್ರಮ್ ಬಳಿ ಹೋಗಿ ಈ 2 ಮೋಸಗಳು ನೀನಿದ್ದ ಸ್ಥಳದಲ್ಲೇ ಆದವು, ನೀನೇ ಮಾಡಿರಬೇಕು ಅಲ್ಲವೇ ಎಂದು ಕೇಳಿದಳು. ವಿಕ್ರಮ್, ನಾನು ಏನೂ ಮಾಡಲಿಲ್ಲ ಎಂದ. ಕೋಪಗೊಂಡ ಶ್ವೇತಾ, ನೀನು ಸುಳ್ಳು ಹೇಳುತ್ತಿರುವೆ, ನಿನ್ನಿಂದ ನಾನು ಸಿಕ್ಕಿಹಾಕಿಕೊಳ್ಳುತ್ತೇನೆ, ಇನ್ನು ಮುಂದೆ ಫೋನ್ ಮಾಡಬೇಡ ಎಂದು ಆಣೆ ಇಟ್ಟು ಹೊರಟಳು. ರೇಖಾ ಮತ್ತು ಪ್ರಣತಿ ಶ್ವೇತಾಳನ್ನು ಯೋಗಕ್ಕೆ ಭೇಟಿಯಾಗಿದ್ದ ವಿಷಯ ಪೊಲೀಸರಿಗೆ ತಿಳಿಯಿತು. ಅವರು ಶ್ವೇತಾಳನ್ನು ನೀನು ಆ ರಾತ್ರಿಯಲ್ಲಿ ಅಲ್ಲಿದ್ದೆಯೇ ಎಂದು ಪ್ರಶ್ನಿಸಿದರು. ಶ್ವೇತಾ, ನಾವು ಬೇರೆ ನಗರಕ್ಕೆ ಹೋಗಿದ್ದೆವು ಎಂದಳು. ಪೊಲೀಸರಿಗೆ ಅನುಮಾನ ಬಂದು ಆಕೆಯ ಫೋನ್ ದಾಖಲೆಗಳನ್ನು ಪರಿಶೀಲಿಸಲು ಮುಂದಾದರು. ಆಗ ಸುಮಾಳ ಮನೆಯಲ್ಲಿ ಸಾಕಷ್ಟು ಒಡವೆಗಳು ಸಿಕ್ಕಿದವು. ಪಟ್ಟಣದ ಹೊರಗೆ ಮತ್ತೊಬ್ಬಳು ನಿಧಿ ಒಡವೆ ಹಾಕಿಕೊಂಡು ಹೋಗುತ್ತಿದ್ದಾಗ ಶ್ವೇತಾನೇ ಆಕೆಗೆ ಮೋಸ ಮಾಡಿ ಒಡವೆಗಳನ್ನು ಕಿತ್ತುಕೊಂಡಳು. ಆಗ ವಿಕ್ರಮ್ ಬಂದು, ನೀನೇ ಇದೆಲ್ಲ ಮಾಡಿ ನನ್ನ ಮೇಲೆ ಆರೋಪ ಹಾಕುತ್ತಿರುವೆಯಾ? ಈ ಒಡವೆಗಳಲ್ಲಿ ಅರ್ಧ ನನಗೂ ಬೇಕು, ಇಲ್ಲದಿದ್ದರೆ ಪೊಲೀಸರಿಗೆ ಹೇಳಿಬಿಡುತ್ತೇನೆ ಎಂದ. ಕೋಪಗೊಂಡ ಶ್ವೇತಾ ಅವನಿಗೂ ಮೋಸ ಮಾಡಿ ಒಡವೆಗಳನ್ನು ತೆಗೆದುಕೊಂಡಳು. ಮರುದಿನ ಪೊಲೀಸರು ವಿಕ್ರಮ್ನ ಫೋನ್ ದಾಖಲೆಗಳನ್ನು ಪರಿಶೀಲಿಸಲು ಮುಂದಾದರು. ಇದೇ ಸಮಯದಲ್ಲಿ ಸುಮಾ, ಮೋಸಗಾರ್ತಿ ನೀನೇ ಎಂದು ನನಗೆ ಗೊತ್ತು, ಪೊಲೀಸರಿಗೆ ಹೇಳಿಬಿಡುತ್ತೇನೆ ಎಂದು ಶ್ವೇತಾಗೆ ಎಚ್ಚರಿಸಿದಳು. ಶ್ವೇತಾ ಸುಮಾಳನ್ನು ಮೋಸ ಮಾಡಿ ಒಡವೆಗಳನ್ನು ತೆಗೆದುಕೊಂಡು ಓಡಲು ಯತ್ನಿಸುವಷ್ಟರಲ್ಲಿ ಪೊಲೀಸರು ಬಂದರು. ನಿನಗೂ ವಿಕ್ರಮ್ಗೂ ಸಂಪರ್ಕವಿತ್ತು, ಫೋನ್ ದಾಖಲೆಗಳಿಂದ ಎಲ್ಲವೂ ಬಯಲಾಯಿತು ಎಂದು ಶ್ವೇತಾಳ ಮನೆಯನ್ನು ಶೋಧಿಸಿದಾಗ ಸುಮಾಳ ಒಡವೆಗಳು ಸಿಕ್ಕಿದವು. ಕೊನೆಗೆ ಪೊಲೀಸರು ಶ್ವೇತಾಳನ್ನು ಬಂಧಿಸಿ ಕರೆದೊಯ್ದರು. ಈ ಕತೆ ಇಲ್ಲಿ ಮುಗಿಯುತ್ತದೆ. ಜೀವನದಲ್ಲಿ ಕಷ್ಟವಾದರೂ ಸುಖವಾದರೂ ಯಾರ ಬಳಿಯೂ ತಂತ್ರಮಂತ್ರಕ್ಕೆಂದು ಹೋಗಬೇಡಿ. ವಿಜ್ಞಾನ ಮತ್ತು ಶ್ರಮದಿಂದ ಎಲ್ಲವೂ ಸಾಧ್ಯವಾದರೆ ಯಾರೂ ಕಷ್ಟಪಟ್ಟು ದುಡಿಯುತ್ತಿರಲಿಲ್ಲ, ದೇವರನ್ನು ನಂಬಿ. ಆದರೆ ಎಷ್ಟರ ಮಟ್ಟಿಗೆ ನಾವು ಮಾಡುವ ಕೆಲಸದಲ್ಲಿ, ತಂದೆ ತಾಯಿಯಲ್ಲಿ, ಮಕ್ಕಳಲ್ಲಿ ದೇವರನ್ನು ಕಾಣಬೇಕು. ಸ್ವಾಮೀಜಿ, ಪೂಜಾರಿಗಳಲ್ಲಿ ದೇವರು ಇಲ್ಲ. ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.